ಸಚಿವ ಜಮೀರ್ ಅಹಮದ್ ಖಾನ್ಗೆ ರಾಷ್ಟ್ರ ಧ್ವಜ ಹಾರಿಸೋಕೆ ಹಾಗಾದ್ರೆ ಟೈಮ್ ಇಲ್ವಾ? ಸಮಯದ ಅಭಾವದಿಂದ ಧ್ವಜಾರೋಹಣಕ್ಕೆ ಬರೋಕ್ ಆಗೋದಿಲ್ಲ ಅಂತ ಹೇಳಿ ಸಿಎಂಗೆ ಲೆಟರ್ ಬರೆದಿದ್ದಾರೆ ಜಮೀರ್ ಅಹಮದ್ ಖಾನ್. ನನಗೆ ಟೈಮ್ ಇಲ್ಲ, ಬರೋದಕ್ಕೆ ಆಗೋದಿಲ್ಲ, ಅದು ಕೂಡ ಧ್ವಜಾರೋಹಣದ ವಿಚಾರದಲ್ಲಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ಗೆ ಸಚಿವ ಜಮೀರ್ ಅಹಮದ್ ಖಾನ್ ಪತ್ರವನ್ನು ಬರೆದಿದ್ದಾರೆ. ವಿಜಯನಗರ ಉಸ್ತುವಾರಿ ಸಚಿವರಾಗಿದ್ದಾರೆ ಜಮೀರ್ ಅಹಮದ್. ನಾಳೆ ಸ್ವಾತಂತ್ರ್ಯ ದಿನಾಚರಣೆ ಹಿನ್ನೆಲೆಯಲ್ಲಿ ಧ್ವಜಾರೋಹಣಕ್ಕೆ ಬರಲ್ಲ, ವಿಜಯನಗರಕ್ಕೆ ಹೋಗಿ ಬರೋಕೆ ಜಮೀರ್ಗೆ ಹಾಗಾದ್ರೆ ಸಮಯ ಇಲ್ವಾ? ಮಂತ್ರಿಗಿರಿ ಬೇಕು ನಿಮಗೆ, ಆದ್ರೆ ಧ್ವಜಾರೋಹಣ ಮಾಡೋಕೆ ಟೈಮ್ ಇರಲ್ವಾ? ಸ್ವಾತಂತ್ರ್ಯ ದಿನಾಚರಣೆಗಿಂತ ರಾಜಕೀಯವೇ ನಿಮಗೆ ಮುಖ್ಯ ಆಯ್ತಾ? ಚುನಾವಣೆ ಮುಖ್ಯ ಆಯ್ತಾ? ವಸತಿ ಸಚಿವ ಜಮೀರ್ ಅಹಮದ್ಗೆ ರಾಷ್ಟ್ರ ಧ್ವಜಾರೋಹಣಕ್ಕಿಂತ ಪುಣ್ಯದ ಕೆಲಸ ಮತ್ತೊಂದು ಇದೆಯಾ? ರಾಷ್ಟ್ರ ಧ್ವಜ ಅದಕ್ಕೆ ನೀವು ಕೊಡುವಂತ ಗೌರವ ಇದೇನಾ ಜಮೀರ್ ಅಹಮದ್ ಖಾನ್ ಅವರೇ? ಪ್ರಶ್ನೆ ಮಾಡಲೇಬೇಕಾಗತ್ತೆ. ಸಚಿವರು ಬರೆದಿರುವಂತ ಪತ್ರವನ್ನ ನೀವಿಲ್ಲಿ ನೋಡ್ತಾ ಇದ್ದೀರಾ. ದೇಶ ಸೇವೆ, ದೇಶಕ್ಕೆ ಗೌರವ ಕೊಡೋದು ದೇಶದ ಪ್ರತಿಯೋರ್ವ ನಾಗರಿಕರಿಗೂ ಕೂಡ ಹೆಮ್ಮೆಯ ವಿಚಾರ. ಪುಟ್ಟ ಮಗುವನ್ನು ಕೂಡ ಹೋಗಿ ಕೇಳಿ, ನಿನ್ನ ದೇಶ ಯಾವುದು ಅಂತ ಹೇಳಿದ್ರೆ ಹೆಮ್ಮೆಯಿಂದ ಭಾರತ ಅಂತ ಹೇಳುತ್ತೆ. ಆದರೆ ಜಮೀರ್ ಅಹಮದ್ ಖಾನ್ ಸ್ವಾತಂತ್ರ್ಯ ದಿನಾಚರಣೆ ದಿವಸ ನನಗೆ ಧ್ವಜಾರೋಹಣ ಮಾಡೋಕೆ ಟೈಮ್ ಇಲ್ಲ ಅಂತ ಹೇಳ್ತಿದ್ದಾರಲ್ಲ, ಏನ್ ಕತೆ ಸರ್ ನಿಮ್ದು? ನೀವು ದೇಶ ಸೇವೆ ಮಾಡುವವರ ಅಥವಾ ಪಕ್ಷ ಸೇವೆ ಮಾಡೋರ? ಇಲ್ಲೇ 6 ಅವರಲ್ಲಿ ಹೋಗಿ ಬರುವಂತ ಹೊಸಪೇಟೆ ಅಲ್ಲಿ ಹೋಗಿ ನಿಮ್ಗೊಂದು ಧ್ವಜಾರೋಹಣ ಮಾಡಿ ಬರೋಕ್ಕಾಗಲ್ವಾ? ಹೈಕಮಾಂಡ್ ನಾಯಕರು ಹೇಳಿದ್ರೆ ಫ್ಲೈಟು ಹೆಲಿಕಾಪ್ಟರು ಎತ್ಕೊಂಡು ದೆಹಲಿಗೆ ಹೋಗಿ ಬರ್ತೀರಾ ಸಚಿವ ಸ್ಥಾನ ಪಡೆಯೋಕೆ? ನಿಮಗೆ ಟೈಮ್ ಇಲ್ಲ ಅಂತ ಹೇಳಿದ್ರೆ ರಾಜೀನಾಮೆ ಕೊಡಿ ಸಚಿವ ಸ್ಥಾನಕ್ಕೆ. ಹೋಗಿ ಅಲ್ಲಿ ಏನು ಚುನಾವಣೆ ಇದೆ ಅಥವಾ ನಿಮ್ಮ ಕ್ಷೇತ್ರದಲ್ಲಿ ಏನು ಕೆಲಸ ಇದೆ ಅದನ್ನು ನೋಡ್ಕೊಳ್ಳಿ. ಇನ್ನೊಂದು ಕಡೆಯಲ್ಲಿ ಧ್ವಜಾರೋಹಣ ಅಂತ ಹೇಳಿದ್ರೆ ಅದೆಂಥ ಗೌರವದ ಕೆಲಸ. ಪ್ರತಿಯೊಬ್ಬ ನಾಗರಿಕನಿಗೂ ಆಸೆ ಇರುತ್ತೆ ಕಣ್ರಿ ಧ್ವಜಾರೋಹಣ ಮಾಡಬೇಕು ಅಂತೇಳಿ. ಆದರೆ ಅದೆಷ್ಟೋ ಜನರಿಗೆ ಅವಕಾಶನೇ ಸಿಕ್ಕಿರಲ್ಲ. ನಿಮಗೆ ಅದಕ್ಕಿಂತ ಚುನಾವಣೆ ಮುಖ್ಯ ಆಯ್ತಾ? ಅದರಲ್ಲಿ ಬರೆದಿದ್ದಾರೆ, ಆ ಲೆಟರ್ನಲ್ಲಿ ಮೆನ್ಷನ್ ಮಾಡಿ ಬರೆದಿದ್ದಾರೆ, ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಇಲ್ಲಿ ಓಡಾಡಬೇಕು ಅಂತೇಳಿ. ಸಚಿವ ಸ್ಥಾನಕ್ಕಾಗಿ ಲಾಬಿ ಮಾಡುವಾಗ ಎಷ್ಟು ಸಲ ಹೋಗಿ ಬಂದ್ರಿ ಡೆಲ್ಲಿಗೆ? ಯಾವುದ್ರಲ್ಲಿ ಹೋದ್ರಿ? ಫ್ಲೈಟು ಹೆಲಿಕಾಪ್ಟ್ರು ಎಲ್ಲವೂ ಇತ್ತು, ಎಲ್ಲ ವ್ಯವಸ್ಥೆನ ಮಾಡ್ಕೊಳ್ಳೋಕೆ ಗೊತ್ತು ನಿಮಗೆ. ರಾತ್ರಿ ಹೋದರೆ ಬೆಳಗ್ಗೆ ಒಳಗಡೆ ಧ್ವಜಾರೋಹಣ ಮಾಡಿ ಬೆಂಗಳೂರಿಗೆ ಬರಬಹುದು. ಇಲ್ಲೇ ವಿಜಯನಗರ, ಅಲ್ಲಿಗೆ ಹೋಗಿ ಬರೋಕೆ ಆಗೋದಿಲ್ಲ ಅಂತ ಹೇಳಿದ್ರೆ ನಿಮಗೆ? ಜಮೀರ್ ಅಹಮದ್ ಖಾನ್ ಬಹಿರಂಗವಾಗಿ ಈ ವಿಚಾರಕ್ಕೆ ಕ್ಷಮೆಯನ್ನ ಯಾಚಿಸಲೇಬೇಕು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ, ವಿಶೇಷ ಪ್ರತಿನಿಧಿ BA ಅರುಣ್. ನ್ಯೂಸ್ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅರುಣ್, ರಾಷ್ಟ್ರ ಹಾಗೆಯೇ ರಾಷ್ಟ್ರ ಧ್ವಜ ಅಂತ ಬಂದಾಗ ಪ್ರತಿಯೊಬ್ಬರು ಕೂಡ ಎದೆ ತುಂಬಿ ಗೌರವವನ್ನು ಕೊಡ್ತಾರೆ. ಇದೊಂದು ಧ್ವಜಾರೋಹಣ ಮಾಡೋದು ಪುಣ್ಯದ ಕೆಲಸ ಅಂತ ಹೇಳ್ತಾರೆ. ಆದರೆ ಸಚಿವ ಸ್ಥಾನದಲ್ಲಿ ಇದ್ಕೊಂಡು ನನಗೆ ಟೈಮ್ ಇಲ್ಲ ಧ್ವಜಾರೋಹಣ ಮಾಡೋಕಂತೇಳಿ ಒಬ್ರು ಮುಖ್ಯಮಂತ್ರಿಗೆ ಸಚಿವರು ಲೆಟರ್ ಬರೀತಾರೆ ಅಂತ ಹೇಳಿದ್ರೆ ಇದೆಂತ ನಾಚಿಕೆಗೇಡಿನ ನಿರ್ಧಾರ ಅಂತೇಳಿ ಅರುಣ್. ಇವ್ರನ್ನೆಲ್ಲ ಸಚಿವರು ಅಂತ ಹೇಳ್ಕೊಳ್ಳೋದಕ್ಕೆ ನಾಚಿಕೆ ಆಗುತ್ತೆ. ಜಮೀರ್ ಅಹಮದ್ ಅವರು ಪತ್ರ ಬರೆದಿದ್ದಾರೆ. ನಿಜ, ವಿಜಯನಗರ ಜಿಲ್ಲಾ ಉಸ್ತುವಾರಿ ಸಚಿವ ಸ್ಥಾನ ಬೇಡ ಬಿಡಿ, ನಿಮ್ಮ ಪ್ರಯಾರಿಟಿ, ನಿಮ್ಮ ಇಷ್ಟ, ನಿಮಗೆ ಕೊಟ್ಟರು ಅಂತ ಮುಖ್ಯಮಂತ್ರಿ ಅವ್ರ ಇಷ್ಟ ಆಯಿತು. ಎರಡನೇದು, ನಮಗೆ ಹೋಗೋಕ್ಕಿಷ್ಟ ಇಲ್ಲ, ಬೇಡ ಸ್ವಾಮಿ ಸಚಿವ ಸ್ಥಾನನೇ ಬಿಟ್ಬಿಡಿ, ಯಾರು ಬೇಡ ಅನ್ನಲ್ಲ. ಆದರೆ ಕೆಳಗಡೆ ಒಂದು ಪ್ಯಾರ ಇದೆಯಲ್ಲ ಆ ಲೆಟ್ರಲ್ಲಿ, ರಾಷ್ಟ್ರಧ್ವಜಾರೋಹಣ ಮಾಡೋದಕ್ಕೆ ನನಗೆ ಸಮಯ ಇಲ್ಲ, ಹಾಗಾಗಿ ಹೋಗೋದಕ್ಕಾಗಲ್ಲ, ವಿನಾಯಿತಿ ಕೊಡಿ ಅಂಥೇಳಿ ಪತ್ರ ಬರಿತಾ ಇದ್ದಾರೆ. ನೀವೇನು ಭಾರತದಲ್ಲಿದ್ದೀರಾ ಇಲ್ಲ ಪಾಕಿಸ್ತಾನದಲ್ಲಿದ್ದೀರಾ? ನೇರವಾಗಿ ಜಮೀರ್ ಅಹಮದ್ ಅವ್ರನ್ನ ಪ್ರಶ್ನೆ ಕೇಳಬೇಕಾಗುತ್ತೆ. ಮಾತೆತ್ತಿದ್ರೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಸಂವಿಧಾನ ಪುಸ್ತಕವನ್ನು ಎತ್ತಿ ತೋರಿಸ್ತಾರೆ. DK ಶಿವಕುಮಾರ್ ಅವರು ಸಂವಿಧಾನದತ್ತ ಕರ್ತವ್ಯಗಳ ಬಗ್ಗೆ ಮಾತಾಡ್ತಾರೆ. ಅದೇ ಸಂವಿಧಾನದಲ್ಲಿ ನಾಗರಿಕರ ಹಕ್ಕು ಮತ್ತು ಕರ್ತವ್ಯಗಳು ಅನ್ನುವಂಥ ಒಂದು ಅಧ್ಯಾಯ ಇದೆ. ಜಮೀರ್ ಅಹಮದ್ ಅವರೇ, ಮೊದಲು ಸಂವಿಧಾನದ ನಾಗರಿಕರ ಕರ್ತವ್ಯಗಳನ್ನು ತೆಗೆದು ನೋಡಿ. ಅದರ ಪ್ರಕಾರ ರಾಷ್ಟ್ರಧ್ವಜ, ರಾಷ್ಟ್ರ ಲಾಂಛನ, ರಾಷ್ಟ್ರಗೀತೆಯನ್ನು ಗೌರವಿಸಬೇಕಾದುದು ಈ ದೇಶದ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ನಿಮಗೆಲ್ಲಿ ಗೊತ್ತಾಗುತ್ತೆ ಸ್ವಾಮಿ ನಾಗರಿಕರ ಕರ್ತವ್ಯ ಅಂದ್ರೇನು, ಸಂವಿಧಾನ ಅಂದ್ರೇನು? ನಿಮಗೆ ಸಚಿವ ಸ್ಥಾನ ಮಾತ್ರ ಬೇಕು, ರಾಷ್ಟ್ರಧ್ವಜಾರೋಹಣ ಮಾಡೋದಕ್ಕೆ ಸಮಯ ಅವಕಾಶ ಇಲ್ಲ ಅಂದರೆ ಏನರ್ಥ?
ಜಮೀರ್ ಅಹಮದ್ ಅಂತ ಆರ್ಥಿಕವಾಗಿ ಸಬಲನಾಗಿರುವಂಥ ಒಬ್ಬ ವ್ಯಕ್ತಿಗೆ ಇಲ್ಲಿ ಜಸ್ಟ್ 500 ಕಿಲೋಮೀಟರ್ ದೂರದಲ್ಲಿರುವಂಥ ವಿಜಯನಗರಕ್ಕೆ ಹೋಗಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಧ್ವಜಾರೋಹಣ ಮಾಡೋದಕ್ಕೆ ಸಮಯ ಇಲ್ಲ ಅಂದರೆ ಯಾರಾದರೂ ನಗ್ತಾರೆ. ಬೇಕಾದರೆ ಹೆಲಿಕಾಪ್ಟರ್ ಮಾಡ್ಕೊಂಡು ಹೋಗ್ಬೋದಾತ, ಅಥವಾ ಬಳ್ಳಾರಿಯ ಏರ್ಪೋರ್ಟ್ಗೆ ಫ್ಲೈಟಲ್ಲಿ ಹೋಗಿ ಬರಬಹುದು. ಧ್ವಜಾರೋಹಣಕ್ಕೆ ಸಮಯ ಅವಕಾಶ ಇಲ್ಲ ಅನ್ನೋದಾದರೆ ನೀವು ಭಾರತದಲ್ಲಿರೋಕ್ಕೆ ನಾಲಾಯಕ್ಕು ಜಮೀರ್ ಅಹಮದ್ ಅವರೇ. ಪ್ಲೀಸ್ ನಮ್ಮ ಭಾರತ ಬಿಟ್ಟು ಹೊರಟೋಗಿ. ನಿಮ್ಮಂಥವ್ರು ನಮ್ಮ ಭಾರತದಲ್ಲಿರೋದು ಬೇಡಲೇ ಬೇಡ. ನೀವು ನಾಗರಿಕರಾಗಿರೋದಕ್ಕೆ ನಾಲಾಯಕ್ಕಾಗಿರ್ತೀರಾ. ಇದು ಬಹುಶಃ DK ಶಿವಕುಮಾರ್ ಅವರು ಅರ್ಥ ಮಾಡ್ಕೋಬೇಕು. ಯಾವ ವ್ಯಕ್ತಿ ರಾಷ್ಟ್ರಧ್ವಜಕ್ಕೆ ಗೌರವ ಕೊಡೋದಿಲ್ವೋ, ರಾಷ್ಟ್ರಧ್ವಜಾರೋಹಣ ಮಾಡೋದಕ್ಕೆ ನನಗೆ ಸಮಯ ಇಲ್ಲ ಅಂತನೋ ಅಂಥವನನ್ನು ಸಚಿವ ಸಂಪುಟದಲ್ಲಿ ಇಟ್ಕೊಳ್ಳೋ ಅಂಥದ್ದು ಕೂಡ ಅಕ್ಷಮ್ಯ ಅಪರಾಧ ಆಗುತ್ತೆ. ನೀವು ಬೇರೆ ಏನಕ್ಕಾದ್ರೂ ಕ್ಷಮೆ ಕೊಟ್ಬಿಡಿ. ಆತ ನಿಮ್ಮ ಪಕ್ಷ ವಿದ್ರೋಹಿ ಚಟುವಟಿಕೆ ಮಾಡಿದ್ರೋ, ದಾವಣಗೆರೆ ಚುನಾವಣೆಯಲ್ಲಿ ನಿಮ್ಮ ವಿರುದ್ಧ ಕೆಲಸ ಮಾಡಿದ್ರೋ, ಅದೆಲ್ಲ ನಿಮ್ಮ ಪಕ್ಷಕ್ಕೆ ಸಂಬಂಧಪಟ್ಟಂಥ ವಿಷಯ. ಆದರೆ ಇದು ದೇಶಕ್ಕೆ ಸಂಬಂಧಪಟ್ಟ ವಿಷಯ, ರಾಷ್ಟ್ರಧ್ವಜಕ್ಕೆ ಗೌರವ ಕೊಡುವಂಥ ವಿಷಯ, ರಾಷ್ಟ್ರ ಧ್ವಜಾರೋಹಣ ಮಾಡುವಂಥ ಪುಣ್ಯದ ಕೆಲಸ ಮಾಡುವಂಥ ಕೆಲಸ ಒಬ್ಬ ನಾಗರಿಕರಾಗಿ ಮಾಡಬೇಕಾದಂಥ ಮೂಲಭೂತ ಕರ್ತವ್ಯ. ಅದು ಆ ಕರ್ತವ್ಯಕ್ಕೆ ಚ್ಯುತಿ ಮಾಡ್ತಿರುವಂಥ ಜಮೀರ್ ಅಹಮದ್ ಅವ್ರನ್ನ ಕೂಡಲೇ ಸಚಿವ ಸ್ಥಾನದಿಂದ ವಜಾ ಮಾಡಬೇಕಾದುದು ಈಗ DK ಶಿವಕುಮಾರ್ ಅವ್ರ ಕರ್ತವ್ಯ. ಅವ್ರು ಕೇಳಿದ್ರು ಅಂದ ತಕ್ಷಣ ನೀವು ಸಮಯನ ನಿಗದಿಪಡಿಸೋದಿದೆಯಲ್ಲ, ಇದು ಕೂಡ ಸೂಕ್ತವಾದುದಲ್ಲ. ಅದು ನೀವು ಕೂಡ ಮಾಡ್ತಿರುವಂಥ ತಪ್ಪಾಗುತ್ತೆ. DK ಶಿವಕುಮಾರ್ ಅವರೇ, ಮುಖ್ಯಮಂತ್ರಿ ಅವರೇ, ಅರ್ಥ ಮಾಡ್ಕೊಳ್ಳಿ. ಸಂಪತ್. ಅರುಣ್, ಇನ್ನೊಂದು ಕಡೆಯಲ್ಲಿ ಒಂದು ರಾಷ್ಟ್ರ ಧ್ವಜ ದೇಶ ಅಂತ ಬಂದಾಗ ಪುಟ್ಟ ಮಗು ಕೂಡ ಶಾಲೆಗೆ ಹೋಗೋ ಮಗು ಹತ್ರ ಕೇಳಿದ್ರು ಕೂಡ ಗೌರವ ಕೊಡುತ್ತೆ. ಈ ಮನುಷ್ಯ ಒಬ್ಬ ಸಚಿವನಾಗಿದ್ದುಕೊಂಡು ಲಾಭಿ ಮಾಡೋಕೆ ಗೊತ್ತಿದೆ. ದೆಹಲಿಗೆ ಫ್ಲೈಟ್ ಎತ್ಕೊಂಡು ಹೋಗ್ತಾರೆ, ಹೆಲಿಕಾಪ್ಟರ್ ಎತ್ಕೊಂಡು ಹೋಗಿ ಹೈಕಮಾಂಡ್ ನಾಯಕರನ್ನು ಭೇಟಿಯಾಗಿ ಬರ್ತಾರೆ. ಆದರೆ ಹೊಸಪೇಟೆ ವಿಜಯನಗರಕ್ಕೆ ಹೋಗಿ ಬರೋಕೆ ಹಿಂದೆ ಮುಂದೆ ನೋಡ್ತಾರೆ ಅಂತ ಹೇಳಿದ್ರೆ ಇದು ಎಂಥ ಮನಸ್ಥಿತಿ ಅರುಣ್? ಅವರ ಕಾನ್ಸ್ಟಿಟ್ಯೂನ್ಸಿ ಚಾಮರಾಜಪೇಟೆಯ ಕುರಿ ಮೈದಾನ, ನಾವು ಹೇಳ್ತೀವ ಈದ್ಗಾ ಮೈದಾನ, ಧ್ವಜಾರೋಹಣದ ವಿಷಯಕ್ಕೆ ದೊಡ್ಡ ಗಲಾಟೆ ಆಗೋಗಿತ್ತು. ಇದೇ ಜಮೀರ್ ಅಹಮದ್ ಅವರು ಯಾರು ಯೋಚನೆ ಮಾಡಬೇಕಾದ ಅಗತ್ಯ ಇಲ್ಲ, ಈ ಮೈದಾನದಲ್ಲಿ ನಾವೇ ಧ್ವಜಾರೋಹಣ ಮಾಡ್ತೀವಿ ಅಂತ ಹೇಳಿ ಧ್ವಜಾರೋಹಣ ಮಾಡಿದರು. ಅಂತಹ ಧ್ವಜಾರೋಹಣ ಮಾಡಿ ಎಲ್ಲರಿಂದಲೂ ಸೈ ಅನಿಸ್ಕೊಂಡಿದ್ದಂಥ ಜಮೀರ್ ಅಹಮದ್ಗೆ ಪಾಪ ಈಗ ಹೊಸಪೇಟೆಗೆ ಹೋಗಿ ಧ್ವಜಾರೋಹಣ ಮಾಡೋದಕ್ಕೆ ಸಮಯ ಅವಕಾಶ ಇಲ್ವಂತೆ. ಸರಿ, ಹೊಸಪೇಟೆಯಲ್ಲಿ ಬೇಡ, ಚಾಮರಾಜಪೇಟೆ ನಿಮ್ಮದೇ ಕ್ಷೇತ್ರ, ಶಾಸಕರಾಗಿ ಇಲ್ಲಾದರೂ ಧ್ವಜಾರೋಹಣ ಮಾಡ್ತೀರಾ? ಧ್ವಜಾರೋಹಣ ಮಾಡಬೇಕಾಗಿರುವಂಥದ್ದು ಜನಪ್ರತಿನಿಧಿಯಾದಂಥವರ ಕರ್ತವ್ಯ. ಅದರಿಂದ ವಿನಾಯಿತಿ ಕೊಡಿದ್ರೆ ಏನರ್ಥ? ವಿನಾಯಿತಿ ಕೊಡೋಕ್ಕೆ ಮುಖ್ಯಮಂತ್ರಿ ಯಾರ್ರೀ? ಅವ್ರಿಗೇನು ಅಧಿಕಾರ ಇದೆ? ಧ್ವಜಾರೋಹಣ ಕರ್ತವ್ಯದಿಂದ ಯಾರನ್ನು ಬಿಡುಗಡೆ ಮಾಡುವಂಥ ಅಧಿಕಾರ ಮುಖ್ಯಮಂತ್ರಿಗೂ ಇಲ್ಲ, ಪ್ರಧಾನಮಂತ್ರಿಗೂ ಇಲ್ಲ. ಅದು ಪ್ರತಿಯೊಬ್ಬ ನಾಗರಿಕರ ಕರ್ತವ್ಯ. ನಾವು ಈ ದೇಶದ ನಾಗರಿಕರು ನಿಮ್ಮನ್ನು ನಮ್ಮ ಪ್ರತಿನಿಧಿಗಳು ಅಂತ ಹೇಳಿ ಆಯ್ಕೆ ಮಾಡಿದ್ದೀವಿ. ಆ ಇಡೀ ರಾಷ್ಟ್ರಧ್ವಜ ಇಡೀ ದೇಶದ ನಾಗರಿಕರ ಪ್ರತಿನಿಧಿಯಾಗಿರುತ್ತೆ. ರಾಷ್ಟ್ರಧ್ವಜ ಈ ದೇಶದ ಪ್ರತಿನಿಧಿ, ಅದನ್ನು ಹಾಯಿಸ್ಟ್ ಮಾಡೋದು ಅಂತಂದರೆ ನಿಮ್ಮ ಪರಮ ಕರ್ತವ್ಯ. ರಾಷ್ಟ್ರಧ್ವಜಾರೋಹಣ ಮಾಡುವಂಥದ್ದು ನಿಮ್ಮ ಪರಮ ಕರ್ತವ್ಯ. ಪಂಡಿತ್ ಜವಾಹರ್ಲಾಲ್ ನೆಹರು ಮಧ್ಯರಾತ್ರಿ 12 ಗಂಟೆಗೆ ಯಾರೂ ಹೇಳಲಿಲ್ಲ, ತಾವೇ ಹೋಗಿ ತ್ರಿವರ್ಣ ಧ್ವಜಾರೋಹಣವನ್ನು ಕೆಂಪುಕೋಟೆ ಮೇಲೆ ಮಾಡಿದ್ರಲ್ಲ, ಅದು ಕಣ್ರಿ ಕರ್ತವ್ಯ ಅಂತಂದರೆ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಹೋಗಿ ಅಂಡಮಾನ್ ನಿಕೋಬಾರ್ನಲ್ಲಿ ತ್ರಿವರ್ಣ ಧ್ವಜಾರೋಹಣ ಮಾಡಿ ಸ್ವಾತಂತ್ರ್ಯ ಘೋಷಣೆ ಮಾಡಿದ್ರಲ್ಲ, ಅದು ಕಣ್ರಿ ದೇಶಭಕ್ತಿ ಅಂದರೆ. ಅದು ಬಿಟ್ಬಿಟ್ಟು ನನಗೆ ಸಮಯ ಅವಕಾಶ ಇಲ್ಲ, ಟೈಮ್ ಇಲ್ಲ, ವಿನಾಯಿತಿ ಕೊಡಿ. ವಿನಾಯಿತಿ ಕೊಡೋಕ್ಕೆ ಮುಖ್ಯಮಂತ್ರಿಗಳಿಗೂ ಅಧಿಕಾರ ಇಲ್ಲ ಸಂಪತ್. ಅವರು ಕೊಡಕ್ಕೆ ಕೂಡ್ದು. ಈ ರೀತಿ ಪತ್ರ ಬರೆದಿರುವಂಥ ಜಮೀರ್ ಅಹಮದ್ ಅವ್ರ ಮೇಲೆ ಶಿಸ್ತು ಕ್ರಮವನ್ನು ಕಾಂಗ್ರೆಸ್ ಹೈಕಮಾಂಡ್ ತಗೋಬೇಕಾಗುತ್ತೆ, ಮುಖ್ಯಮಂತ್ರಿಯವರು ತಗೋಬೇಕಾಗತ್ತೆ, ಅಥವಾ ಈ ದೇಶದ ನ್ಯಾಯಾಲಯಗಳು ಈಗ ಸುಮ್ಮನಿರೋ ಹಾಗಿಲ್ಲ. ಯಾಕೆಂದರೆ ರಾಷ್ಟ್ರ ಗೌರವಕ್ಕೆ ಚ್ಯುತಿ ತಂದಂಥ ವ್ಯಕ್ತಿ, ಅದನ್ನು ದೇಶದ್ರೋಹ ಅಂತಲೇ ಪರಿಗಣಿಸಬೇಕಾಗತ್ತೆ. ದೇಶದ್ರೋಹ ಅಂತ ಪರಿಗಣಿಸಿ ಅದಕ್ಕೆ ಸೂಕ್ತವಾದಂಥ ಕ್ರಮ ತೆಗೆದುಕೊಳ್ಬೇಕಾಗಿರೋದು ಈಗ ಬಹುಶಃ ನ್ಯಾಯಾಲಯಗಳು ಇದನ್ನು ಸುಮೋಟೋ ಪರಿಗಣಿಸಬೇಕಾಗತ್ತೆ. ಪ್ರತಿಪಕ್ಷ ನಾಯಕರು ಕೂಡ ಇದನ್ನು ಗಮನಿಸಬೇಕಾಗತ್ತೆ. ಯಾವ ವ್ಯಕ್ತಿಗೆ ಈ ದೇಶದ ಧ್ವಜದ ಮೇಲೆ ಗೌರವ ಇಲ್ವೋ, ಈ ದೇಶದ ಧ್ವಜಾರೋಹಣದಕ್ಕೆ ಆತ ಮನಸ್ಸು ಮಾಡ್ತಾ ಇಲ್ವೋ, ನನಗೆ ಟೈಮ್ ಆಗಲ್ಲ ಅಂತನೋ, ಆ ವ್ಯಕ್ತಿ ಈ ದೇಶದ ನಾಗರಿಕರಾಗಿರೋದಕ್ಕೆ ಅರ್ಹ ಹೌದೋ ಅಲ್ವೋ ಅನ್ನೋದನ್ನ ದೇಶದ ಜನ ನಿರ್ಧಾರ ಮಾಡಬೇಕಾಗುತ್ತೆ. ಸಂಪತ್. ಎಸ್, ಥ್ಯಾಂಕ್ ಯು ಅರುಣ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ವಿಜಯನಗರ ಜಿಲ್ಲಾ ಉಸ್ತುವಾರಿಗೆ ಜಮೀರ್ ನಿರಾಕರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಜಮೀರ್ ಅಹಮದ್ ಪರ ಸಚಿವ UT ಖಾದರ್ ಬ್ಯಾಟಿಂಗ್ ಮಾಡಿದ್ದಾರೆ. ಇದೆಂತ ಕೆಲಸ ಹಾಗಾದ್ರೆ? ಒಂದ್ ಕಡೆಯಲ್ಲಿ ಜಮೀರ್ ಪರ ಸಚಿವ UT ಖಾದರ್ ಬ್ಯಾಟಿಂಗ್ ಮಾಡಿರೋದು, ಧ್ವಜಾರೋಹಣಕ್ಕೂ ಅದಕ್ಕೂ ಯಾವುದೇ ಸಂಬಂಧ ಇಲ್ಲ, ಜಮೀರ್ ಅವರ ದೇಶಭಕ್ತಿಯನ್ನ ಯಾರೂ ಪ್ರಶ್ನೆ ಮಾಡುವಂತಿಲ್ಲ, ಬಿಜೆಪಿ ನಾಯಕರಿಗಿಂತಲೂ ದೇಶಭಕ್ತಿ ಜಮೀರ್ಗೆ ಇದೆ,
ಎಲ್ಲ ಜಾತಿ ಸಮುದಾಯವನ್ನ ಒಂದೇ ರೀತಿ ಜಮೀರ್ ನೋಡ್ತಾರೆ, ಸುಮ್ಮನೆ ವಿವಾದ ಮಾಡಬೇಡಿ ಅಂತೇಳಿ ಸಚಿವ ಯುಟಿ ಖಾದರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದೇಶದ ವಿಚಾರ ಬಂದಾಗ ಯಾರೂ ಕೂಡ ಸಹಿಸೋದಿಲ್ಲ, ಇಂಥವರ ಪರ ವಹಿಸ್ಕೊಂಡು ಮಾತಾಡ್ತಾರೆ. ಈ ವಿಚಾರಕ್ಕೂ ಕೂಡ ಜಮೀರ್ ಹೇಳಿರೋದೇನು, ಧ್ವಜಾರೋಹಣ ಮಾಡೋಕೆ ನಂಗೆ ಟೈಮ್ ಇಲ್ಲ ಅಂತೇಳಿ, ಅದನ್ನು ಕೂಡ ವಹಿಸ್ಕೊಂಡು ಮಾತಾಡೋರಿದ್ದಾರೆ. ಯುಟಿ ಖಾದರ್ ಮಾತಾಡಿದ್ದಾರೆ ಅದ್ರ ಬಗ್ಗೆ. ಜಮೀರಿಗೆ ರಾಷ್ಟ್ರ ಗೌರವ ಇದೆ, ಧ್ವಜಾರೋಹಣಕ್ಕೂ ಅದಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳ್ತಿದ್ದಾರೆ ಯುಟಿ ಖಾದರ್ ಅವರು. ಬಿಜೆಪಿ ನಾಯಕರಿಗಿಂತಲೂ ಹೆಚ್ಚು ದೇಶಭಕ್ತಿ ಜಮೀರ್ಗೆ ಇದೆ ಅಂತೇಳಿ ಯುಟಿ ಖಾದರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಎಲ್ಲ ಜಾತಿ ಸಮುದಾಯವನ್ನ ಜಮೀರ್ ಒಂದೇ ರೀತಿಯಾಗಿ ನೋಡ್ತಾರೆ ಅಂತೇಳಿ ಸಚಿವ ಯುಟಿ ಖಾದರ್ ಹೇಳಿರೋದು. ದೇಶ ಪ್ರೇಮ ಬಹುಶಃ ಯಾವ ಬಿಜೆಪಿ ಕೂಡ ಇಲ್ಲ, ಅದನ್ನು ಅವ್ರನ್ನ ಟೀಕೆ ಮಾಡಬೇಕಂತ ಇಲ್ಲ. ಮತ್ತು ಜಮೀರ್ ಅಹಮದ್ ಅವರು ಎಲ್ಲಾ ಜಾತಿಯ ವರ್ಗ ಜೊತೆ ಇವತ್ತು ಸೇರಿಕೊಂಡು ಹೋಗುವಂತ ಮನೋಭಾವ ಸಹಾಯ ಮಾಡುವಂಥದ್ದು ಯಾರಿಗೂ ಕೂಡ ಇಲ್ಲ. ಅದಕ್ಕಾಗಿ ಜಮೀರ್ ಅವರ ದೇಶ ಪ್ರೇಮವನ್ನು ಪ್ರಶ್ನಿಸುವಂತ ನೈತಿಕ ಹಕ್ಕೆ ಬಹುಶಃ ಬಿಜೆಪಿ ಅವರು ಯಾರಿಗೂ ಕೂಡ ಇಲ್ಲ ಹೇಳಲಿಕ್ಕೆ ಬಯಸ್ತಾರೆ. ಜಮೀರ್ನಷ್ಟು ದೇಶ ಪ್ರೇಮ ಬಹುಶಃ ಯಾವ ಬಿಜೆಪಿ ಕೂಡ ಇಲ್ಲ, ಅದನ್ನು ಅವ್ರನ್ನ ಟೀಕೆ ಮಾಡಬೇಕಂತ ಇಲ್ಲ. ಮತ್ತು ಜಮೀರ್ ಅಹಮದ್ ಅವರು ಎಲ್ಲಾ ಜಾತಿಯ ವರ್ಗ ಜೊತೆ ಇವತ್ತು ಸೇರಿಕೊಂಡು ಹೋಗುವಂತ ಮನೋಭಾವ ಸಹಾಯ ಮಾಡುವಂಥದ್ದು ಯಾರಿಗೂ ಕೂಡ ಇಲ್ಲ. ಅದಕ್ಕಾಗಿ ಜಮೀರ್ ಅವರ ದೇಶ ಪ್ರೇಮವನ್ನು ಪ್ರಶ್ನಿಸುವಂತ ನೈತಿಕ ಹಕ್ಕೆ ಬಹುಶಃ ಬಿಜೆಪಿ ಅವರು ಯಾರಿಗೂ ಕೂಡ ಇಲ್ಲ ಹೇಳಲಿಕ್ಕೆ ಬಯಸ್ತಾರೆ. ಜಮೀರ್